ಒಂದ್ ಕಾಲದಲ್ಲಿ ಆಟೋ ಡ್ರೈವರ್ ಆಗಿದ್ದುಕೊಂಡು ಅದಾದ ನಂತರ ಉದ್ಯಮದ ಸಾಮ್ರಾಜ್ಯವನ್ನೇ ಕಟ್ಟಿ ಸದ್ದು ಮಾಡಿದಂತಹ ಬೆಳಗಾವಿಯ ಉದ್ಯಮಿ ಶಿವಾನಂದ್ ನೀಲಣ್ಣವರ್ ಅರೆಸ್ಟ್ ಆಗಿದ್ದಾನೆ. ಬೆಳಗಾವಿಯ ಶಿವಬಸವ ನಗರದ ಮನೆಯಿಂದ ಆತನನ್ನ ಬಂಧಿಸಲಾಗಿದೆ. ಶಿವಾನಂದ ನೀಲಣ್ಣವರ್ ವಿರುದ್ಧ ಮಾಳಮಾರುತಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಅವರ ಸೂಚನೆಯ ಮೇರೆಗೆ ದೂರು ದಾಖಲಾಗಿತ್ತು. ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಜಬೀವುಲ್ಲಾಕ್ಕೆ ದೂರನ್ನ ಕೊಟ್ಟಿತ್ತು. ಪ್ರಕರಣ ಸಂಬಂಧ ಠಾಣೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನೂ ಕೂಡ ಮಾಡಲಾಗಿತ್ತು. ಶಿವಾನಂದ ನೀಲಣ್ಣವರ್ ಆತನ ವಿಚಾರಣೆಯನ್ನ ನಡೆಸಿದ್ರು ಅಧಿಕಾರಿಗಳು, ಪೊಲೀಸರು. ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಆ ಬಂಧನದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 2004ರಲ್ಲಿ ಕೇವಲ ಒಂದು ಹಳೆಯ ಆಟೋ ರಿಕ್ಷಾದಲ್ಲಿ ಐಸ್ ಕ್ರೀಮ್ ಬಾಕ್ಸ್ ಇಟ್ಕೊಂಡು ಮನೆ ಮನೆಗೆ ಅಲಿತಾ ಇದ್ದಂತಹ ವ್ಯಕ್ತಿ ಇದೇ ಶಿವಾನಂದ ನೀಲಣ್ಣವರ್. ಬೆಳಗಾವಿಯ ಜನರೇ ಅವಾಕ್ಕಾಗಿ ಹೋಗಿದ್ರು ಈತನ ಬೆಳವಣಿಗೆಯನ್ನ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಬಹುಶಃ ಈತನ ಮಾತುಗಳನ್ನ ಕೇಳಿಸಿಕೊಳ್ಳದೆ ಇರೋರು ಬಹಳ ಕಡಿಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅಂಥ ಮಾತುಗಳನ್ನ ಈತ ಆಡ್ತಾ ಇದ್ದ. ಅಂಥ ಆಕರ್ಷಕ ಮಾತು, ಕೋಟಿ ಕೋಟಿ ರೂಪಾಯಿಯ ಬಗ್ಗೆ, ಕೋಟಿ ಕೋಟಿ ಉದ್ಯಮದ ಬಗ್ಗೆ ಆತನ ಬಾಯಿಂದ ಮಾತುಗಳು ಬರ್ತಾ ಇತ್ತು. ಈಗ ಆತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗ್ತಾ ಇದ್ದ ಹಾಗೆ ಆತನ ಕಚೇರಿಗಳ ಮೇಲೆ ಮೊದಲಿಗೆ ದಾಳಿಯನ್ನ ಮಾಡ್ತಾರೆ ಪೊಲೀಸರು. ಆ ದಾಳಿಯ ನಂತರದಲ್ಲಿ ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾ ಹೋಗ್ತಾರೆ. ನಾಗೇಶ್, ಸೋಷಿಯಲ್ ಮೀಡಿಯಾದಲ್ಲಿ ಈತನದ್ದೇ ಸದ್ದು, ಬೆಳೆದ್ರೆ ಈತನ ರೀತಿ ಬೆಳಿಬೇಕು ಅಂತ ಹೇಳಿ ಈತನ ಮಾತುಗಳನ್ನ ಕೇಳಿಸ್ಕೊಂಡಂತಹ ಜನ ಮಾತನಾಡ್ತಾ ಇದ್ರು. ಆದ್ರೆ ಈಗ ನೋಡಿದ್ರೆ 45,000ಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿರುವಂತಹ ಆರೋಪ. ದಾಳಿ ಆಯ್ತು, ಆತನನ್ನ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಲಾಯ್ತು. ಈಗ ಏಕಾಏಕಿ ಅರೆಸ್ಟ್ ಮಾಡಿದ್ದಾರೆ. ಯಾವ ಗ್ರೌಂಡ್ಸ್ ನ ಮೇಲೆ ಬಂಧನ ಆಗಿರೋದು, ಪೊಲೀಸರು ಏನ್ ಹೇಳ್ತಿದ್ದಾರೆ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೆಚ್ಚಿನ ಡೀಟೇಲ್ಸ್ ಇದೆ? ಹೌದು ವಿದ್ಯಾ, ಏನು ನಿನ್ನೆಂತ ಜಿಲ್ಲಾಧಿಕಾರಿ ಅವರು ಕೂಡ ಒಂದು ಆದೇಶವನ್ನು ಹೊರಡಿಸಿದರು. ಏನು ಶಿವಂ ಅಸೋಸಿಯೇಟ್ಸ್ ಮಾಲೀಕರಾಗಿರ್ತಕ್ಕಂಥ ಶಿವಾನಂದ ನೀಲಣ್ಣವರ ನೀಲಣ್ಣವರ ಕಚೇರಿ ಮೇಲೆ ಈಗ ಕೂಡ ದಾಳಿಯನ್ನು ನಡೆಸಿರುವಂಥದ್ದು. ನಿರಂತರವಾಗಿ 2 ದಿನಗಳ ಕಾಲ ಒಂದು ಕಾರ್ಯಾಚರಣೆ ಮೂಲಕ ಏನು ಇಲ್ಲಿ ಈಗಾಗಲೇ ಕೂಡ ನೀಲಣ್ಣವರ ಕಚೇರಿ ಮೇಲೆ ಹಾಗೂ ಮನೆ ಮೇಲೆ ದಾಳಿಯನ್ನು ನಡೆಸಿದರು. ಈ ದಾಳಿ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲಿ ಏನು ಸಾಕಷ್ಟು ಕೂಡ ಈಗಾಗಲೇ 45,000 ಜನರಿಗೆ ವಂಚನೆ ಆರೋಪ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಪೊಲೀಸರು ಕೂಡ ಹಾಗೂ ಶ್ರವಣ್ ಕುಮಾರ್ ಎಸಿ ಅವರು ಕೂಡ ಶ್ರವಣ್ ಕುಮಾರ್ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಈ ಕೈಗೊಂಡ ಹಿನ್ನೆಲೆಯಲ್ಲಿ ಅವರ ಮೇಲೆ ಸಾಕಷ್ಟು ಏನು ಸೈನಿಕರು ಹಾಗೂ ಸಾರ್ವಜನಿಕರಿಂದ ಹಣವನ್ನು ಠೇವಣಿ ಮಾಡಿಕೊಂಡಿದ್ದು, ಈ ಠೇವಣಿ ಆಧಾರದ ಮೇಲೆ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದು. ಆದರೆ ಈ ಆರೋಪದ ಮೇರೆಗೆ ಈಗಾಗಲೇ ಪೊಲೀಸರು ಕೂಡ ಅವರನ್ನು ಕಸ್ಟಡಿಗೆ ಕೂಡ ತೆಗೆದುಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಏನು ಪೊಲೀಸರು ಕೂಡ ಏನು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಪ್ರಕರಣದ ಆಧಾರದ ಮೇಲೆ ಏನು ಶಿವಾನಂದ ನೀಲಣ್ಣ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿ ತನ್ನದೇ ಆದಂಥ ಒಂದು ಏನು ಸೋಷಿಯಲ್ ಮೀಡಿಯಾನ ಗುರುತಿಸಿಕೊಂಡಿದ್ದರು. ಈ ನಿಟ್ಟಿನಲ್ಲಿ ಅವರನ್ನು ವಶಕ್ಕೆ ಪಡೆದು ಈಗಾಗಲೇ ಪೊಲೀಸರು ಕೂಡ ವಿಚಾರಣೆ ಕೂಡ ಕೈಗೊಂಡಿರುವಂಥದ್ದು. ಹಾಗೆ ಕಚೇರಿಯಲ್ಲಿ ಕೂಡ ಈಗಾಗಲೇ ಲ್ಯಾಪ್ಟಾಪ್ ಸೇರಿದಂತೆ ಅನೇಕ 400 ಕೋಟಿಯಷ್ಟು ಕೂಡ ಏನು ಬಾಂಡ್ಗಳು ಕೂಡ ಪತ್ತೆಯಾಗಿದ್ದು, ಈ ಬಾಂಡ್ಗಳ ಆಧಾರದ ಮೇಲೆ ಅವರನ್ನು ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಕೈಗೊಂಡಿದ್ದಾರೆ. ವಿದ್ಯಾ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕವಾಗಿ ಪೊಲೀಸರಿಗೆ ಈತನ ವಿರುದ್ಧ ಏನ್ ಸಾಕ್ಷ್ಯಗಳು ಲಭ್ಯ ಆಗಿದೆ ನಾಗೇಶ್? ಜೊತೆಗೆ ಈತ ಜನರನ್ನ ನಂಬಿಸ್ತಾ ಇದ್ದಿದ್ದು ಹೇಗೆ, ಅಥವಾ ಈತನ ಬಿಸ್ನೆಸ್ ಫಾರ್ಮ್ಯಾಟ್ ಏನಾಗಿತ್ತು, ಜನರಿಗೆ ಯಾವ ರೀತಿ ಈತ ಆಮಿಷವನ್ನ ಒಡ್ತಾ ಇದ್ದ ಅಂತ ಹೇಳಿ ಉದ್ಯಮದ ಹೆಸರಿನಲ್ಲಿ? ಹೌದು ವಿದ್ಯಾ, ಏನು ಈಗಾಗಲೇ ಕೂಡ ಸಾಕಷ್ಟು ಜನರಿಗೆ ಕೂಡ 45,000ಕ್ಕೂ ಹೆಚ್ಚು ಏನು ಸಾರ್ವಜನಿಕರಾಯಿತು ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ಮಿ ನಿವೃತ್ತ ಯೋಧರನ್ನು ಕೂಡ ಅವರನ್ನು ಬಲಿಗೆ ಬೀಳಿಸುವಂಥ ಕೆಲಸ ಕೂಡ ಮಾಡಿಕೊಂಡಿರ್ತಾನೆ. ಈ ನಿಟ್ಟಿನಲ್ಲಿ ಅವರಿಗೆ ಯಾವುದೇ ರೀತಿಯಾಗಿ ನಿಮಗೆ 36% ನಾವು ಬಡ್ಡಿಗೆ ಕೊಡ್ತೇನೆ ಅನ್ನೋಂಥ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಈ ಬಡ್ಡಿ ಒಂದು ವ್ಯವಹಾರವನ್ನು ಇಟ್ಟುಕೊಂಡು ಅವರಿಗೆ ಲಕ್ಷಕ್ಕೆ 3,000ರಷ್ಟು ಏನು ತಿಂಗಳಿಗೆ ಹಣವನ್ನು ಕೂಡ ಬಡ್ಡಿಯಾಗಿ ಕೂಡ ಕೊಡ್ತಾ ಇದ್ದ. ಈ ನಿಟ್ಟಿನಲ್ಲಿ ಕೂಡ ಪೊಲೀಸರಿಗೆ ಸಂಶಯ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ನೋಟಿಸನ್ನು ನೀಡ್ತಾರೆ. ಆತನ ಮೇಲೆ ಏನು ನೀವು ದಾಳಿ ಮಾಡಿ ಆತನ ಪ್ರತಿಯೊಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂತೆ ಜಿಲ್ಲಾಧಿಕಾರಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಈ ಆಧಾರದ ಮೇಲೆ ಬೆಳಗಾವಿ ಎಸಿ ಆಗಿರುವಂಥ ಶ್ರವಣ್ ಕುಮಾರ್ ನಾಯ್ಕ ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸಹಕಾರ ಇಲಾಖೆ, ಕಂದಾಯ ಇಲಾಖೆ ಕೂಡಿಕೊಂಡು ನಿನ್ನೆಯಿಂದ ಕೂಡ ಏನೋ ಒಂದು ತನಿಖೆಯನ್ನು ಕೂಡ ಕೈಗೊಂಡಿರ್ತದೆ. ಈ ಕೈಗೊಂಡ ಆಧಾರದ ಮೇಲೆ ಅವರ ಕಚೇರಿಯಲ್ಲಿ ಕೂಡ ಸಾಕಷ್ಟು 400 ಕೋಟಿಯಷ್ಟು ಬಾಂಡ್ಗಳು ಕೂಡ ಪತ್ತೆಯಾಗಿರುವಂಥದ್ದು. ಅದೇ ರೀತಿಯಾಗಿ ಪೊಲೀಸರು ಕೂಡ ವಿಚಾರಣೆ ನಡೆಸಿದಾಗ
ಆತನು ಕೂಡ ಏನು ಜನರಿಗೆ ಸಾಕಷ್ಟು ಜನರಿಗೆ ವಂಚನೆ ಮಾಡಿ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಈ ಆರೋಪದ ಮೇರೆಗೆ ಇನ್ನಷ್ಟು ಹೆಚ್ಚಿನ ವಿಚಾರಣೆಗಾಗಿ ಏನು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಕೂಡ ಸ್ವಯಂದ ಏನು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಪೊಲೀಸರು ಕೂಡ ಹೆಚ್ಚಿನ ವಿಚಾರಣೆಗಾಗಿ ಈಗಾಗಲೇ ಆತನನ್ನು ಕೂಡ ತಮ್ಮ ಏನು ತನ್ನ ಮನೆಯಿಂದ ನೀಲಣ್ಣ ಅವರ ಮನೆಯಿಂದ ಕೂಡ ಏನು ಆತನನ್ನು ವಶಕ್ಕೆ ಪಡೆದುಕೊಂಡು ಶಿವಬಸವನಗರದಲ್ಲಿರ್ತಕ್ಕಂಥ ಆತನನ್ನು ಅವರ ಮನೆಯಿಂದ ಕೂಡ ವಶಕ್ಕೆ ಪಡೆದುಕೊಂಡು ಈಗಾಗಲೇ ಮಾಳಮಾರುತಿ ಪೊಲೀಸರು ಕೂಡ ಆತನನ್ನು ಅರೆಸ್ಟ್ ಮಾಡಿಕೊಂಡು ಈಗಾಗಲೇ ತಂದು ಹೆಚ್ಚಿನ ವಿಚಾರಣೆಯನ್ನು ಕೂಡ ಕೈಗೊಂಡಿದ್ದಾರೆ. ವಿದ್ಯಾ, ಶಿವಾನಂದ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೊಹಮ್ಮದ್ ರೋಷನ್ ಅವರ ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಕಂಪ್ಲೇಂಟ್ ದಾಖಲಾಗಿದೆ. ನಿಜ, ನಿಬಂಧಕರಿಂದ ಕಂಪ್ಲೇಂಟ್ ದಾಖಲಾಗಿದೆ. ಬಟ್ ಜನ ನಮಗೆ ವಂಚನೆ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಜನ ಈತನಿಂದ ವಂಚನೆ ಆಗಿದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ ಅಂತ ಹೇಳಿ? ಹೌದು ವಿದ್ಯಾ, ಇನ್ನೂವರೆಗೂ ಕೂಡ ಯಾರು ಸಾರ್ವಜನಿಕರು ಆಯಿತು ಹಾಗೂ ನಿವೃತ್ತಿ ಯೋಧರು ಕೂಡ ಯಾವುದೇ ರೀತಿಯಾಗಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಲ್ಲ. ಆದರೆ ಸ್ವಯಂ ಘೋಷಿತವಾಗಿ ಪೊಲೀಸರು ಕೂಡ ಹಾಗೂ ಜಿಲ್ಲಾಧಿಕಾರಿ ಅವರ ಸೂಚನೆ ಮೇರೆಗೆ ಈ ಒಂದು ಪ್ರಕರಣವನ್ನು ಕೂಡ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡು, ಆದರೆ ಯಾವುದೇ ರೀತಿಯಾಗಿ ಕೂಡ ಇಲ್ಲಿವರೆಗೆ ಠೇವಣಿ ಇಟ್ಟಿರ್ತಕ್ಕಂಥ ಸಾರ್ವಜನಿಕರು ಯಾವುದೇ ರೀತಿಯಾಗಿ ದೂರನ್ನು ಕೂಡ ದಾಖಲು ಮಾಡಿಲ್ಲ. ಹೀಗಾಗಿ ಈ ಒಂದು ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಕೂಡ ಹೆಚ್ಚಿನ ವಿಚಾರಣೆ ಕೂಡ ಕೈಗೊಂಡಿದ್ದಾರೆ. ವಿದ್ಯಾ, ರೈಟ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಆಟೋ ರಿಕ್ಷಾದಲ್ಲಿ ಐಸ್ ಕ್ರೀಮ್ ಮಾಡ್ತಾ ಇದ್ದಂಥ ವ್ಯಕ್ತಿ 2004ರಲ್ಲಿ ಅದಾದ ಬಳಿಕ ತನ್ನದೇ ಐಸ್ ಕ್ರೀಮ್ ಫ್ಯಾಕ್ಟರಿಯನ್ನ ಆರಂಭ ಮಾಡ್ತಾನೆ. ಅದಾದ ಬಳಿಕ ಸ್ಟಾಕ್ ಮಾರ್ಕೆಟ್ನಲ್ಲಿ 15 ಲಕ್ಷ ಹೂಡಿಕೆ ಮಾಡ್ತಾನೆ. ಹಣ 15 ಲಕ್ಷ ಕಳ್ಕೊಂಡ್ಬಿಡ್ತಾನೆ. ಅದಾದ ನಂತರ ತನ್ನದೇ ಆದಂಥ ಅಕ್ಯೂಮೇನ್ ಅನ್ನುವಂಥ ಒಂದು ಅಪ್ಲಿಕೇಶನ್ನ ಆರಂಭ ಮಾಡ್ತಾನೆ. ಆ ಆಪ್ ಮೂಲಕ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡಿಸುವಂತಹ ಕೆಲಸವನ್ನ ಮಾಡ್ತಿದ್ದ ಈತ. ನಿವೃತ್ತ ಸೈನಿಕರನ್ನೇ ಈತ ಟಾರ್ಗೆಟ್ ಮಾಡ್ತಿದ್ದ ಅನ್ನೋದು ಕೇಳಿ ಬರ್ತಾ ಇರುವಂತಹ ಆರೋಪ. ನಮ್ಮ ಪ್ರತಿನಿಧಿ ನಾಗೇಶ್ ಹೇಳಿದ ಹಾಗೆ ಸಾರ್ವಜನಿಕರಿಂದ ಇದುವರೆಗೂ ಈತನ ವಿರುದ್ಧ ದೂರು ದಾಖಲಾಗಿಲ್ಲ. ಯಾಕಂದ್ರೆ ಅಂಥ ಆರೋಪಗಳು ಈತನ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿರಲಿಲ್ಲ. ಆದರೆ ಈತ ಬಿಸ್ನೆಸ್ ನ ನಡೆಸ್ತಾ ಇದ್ದಂಥ ರೀತಿ, ನಿಯಮಗಳನ್ನ ಉಲ್ಲಂಘನೆ ಮಾಡಿ ಈತ ಮಾಡ್ತಾ ಇದ್ದಂಥ ಕೆಲ ಅಕ್ರಮಗಳು, ಅದರ ಬಗ್ಗೆ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಆತನ ವಿರುದ್ಧ ಆಕ್ಷನ್ ಆಗಿದೆ. ಮೊದಲಿಗೆ ದಾಳಿಯನ್ನ ಮಾಡ್ತಾರೆ, ಈಗ ಆತನನ್ನ ಬಂಧಿಸುವಂತಹ ಕೆಲಸವನ್ನ ಬೆಳಗಾವಿ ಪೊಲೀಸರು ಮಾಡಿದ್ದಾರೆ. ನಾವು ಈ ಶಿವಮ್ ಅಸೋಸಿಯೇಟ್ ಏನು ಕಂಪನಿ ಇದೆ, ಆ ಕಂಪನಿಗೆ ಏನು ಶಿವಾನಂದ್ ನೀಲನವರವರು ಏನು CMD ಇದ್ದಾರೆ, ಅಲ್ಲಿ ನಾವು ಒಂದು ಪ್ರಾಥಮಿಕ ತನಿಖೆಯನ್ನು ನಾವು ಸಹಕಾರ ಇಲಾಖೆ DR ಅವರು, ACP ಮಾರ್ಕೆಟ್ ಅವರು, ಆಮೇಲೆ ಈ ಜ್ಯೂರಿಸ್ಡಿಕ್ಷನಲ್ CP ಅವರು ಹೋಗಿ ಇನ್ವೆಸ್ಟಿಗೇಷನನ್ನು ಪ್ರಾಥಮಿಕವಾಗಿ ನಡೆಸ್ಕೊಂಡು ಬಂದಿದ್ವಿ. ಆ ಪ್ರಕಾರವಾಗಿ ಒಂದು ವರದಿಯನ್ನು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ಸಹಿತ ನೀಡಿದ್ದೀವಿ. ಈ ಒಂದು ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಮ್ಮ ARCS ಏನಿದ್ದಾರೆ ಅವರಿಗೆ ಒಂದು ಅಥರೈಸೇಷನನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಅವರು ಒಂದು FIR ಅನ್ನು ಮಾಳಮಾರುತಿ ಪೊಲೀಸ್ ಸ್ಟೇಷನಲ್ಲಿ ನೀಡಿದರು. ಆ ಪ್ರಕಾರವಾಗಿ ಏನು ನಮ್ಮ ಶಿವಾನಂದ್ ನೀಲ್ನವರಿದ್ದಾರೆ ಅವರನ್ನು ಬಂಧಿಸಿದೆ. ಸೊ ಇದು ಒಂದು ಅನ್ರೆಗ್ಯುಲರ್ ಟ್ರಾನ್ಸಾಕ್ಷನ್ ಒಂದು ಕ್ಲಿಯರ್ ಕೇಸ್ ಇರೋದ್ರಿಂದ ಸಾಕಷ್ಟು RBI ಮತ್ತು SEBI ಗೈಡ್ಲೈನ್ಸಿನ ವೈಲೇಷನ್ ಇದ್ದಾವೆ. ಸೊ ಪ್ರಾಥಮಿಕ ಈ ಹಂತದ ತನಿಖೆಯಲ್ಲಿ ಇಷ್ಟು ನಮಗೆ ಗಮನಕ್ಕೆ ಬಂದಿದೆ. ಸೊ ಇನ್ನಷ್ಟು ತನಿಖೆಯನ್ನು ನಾವು ನಡೆಸ್ಕೊಳ್ತೀವಿ. ಕೇಳಿ, ಎಷ್ಟು ಕೋಟಿ ಟ್ರಾನ್ಸಾಕ್ಷನ್ ಅಲ್ಲ, ಅದು ಈಗ ನಿಖರವಾಗಿ ಅದನ್ನು ಯಾವುದೂ ಹೇಳೋಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಪ್ರಾಥಮಿಕವಾಗಿ ನಮಗೆ ತನಿಖೆಗೆ ತಗೊಂಡು ಬಂದಿದ್ದೀವಿ. ಎಷ್ಟು ಠೇವಣಿದಾರರಿದ್ದಾರೆ ಅದರದ್ದು ಮಾಹಿತಿಗಳನ್ನು ಸ್ವಲ್ಪ ತೊಗೊಂಡು ಬಂದಿದ್ದೀವಿ. ಸ್ವಲ್ಪ ಅದನ್ನು ಮಾಹಿತಿಯನ್ನು ಈಗ ಅವರು ಕರ್ಕೊಂಡು ಬಂದಿದ್ದಾಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಆದಮೇಲೆ ಸಂಪೂರ್ಣವಾದ ಮಾಹಿತಿ ನಮಗೆ ತಿಳಿತದೆ. ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರು ಇಬ್ಬರು ಸಹಿತ ತಮಗೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ಇನ್ ಡೀಟೇಲ್ ಏನು ಆಗಿದೆ, ಆಗು ಹೋಗುಗಳು ಎಷ್ಟಾಗಿದ್ದಾವೆ ಏನೆಂಬುದನ್ನು ಮಾಹಿತಿಯನ್ನು ಠೇವಣಿದಾರರು ಯಾರಾದರೂ ದೂರು ಕೊಟ್ಟಿದ್ದಾರೆ ಸರ್? ಸದ್ಯಕ್ಕೆ ಠೇವಣಿದಾರರು ಕೇಳಿದ್ದಾರೆ, ಬಟ್ ಅದು ಆ ರೀತಿ ಯಾವುದು ಮೌಖಿಕವಾಗಿ ಅಥವಾ ಇದರಲ್ಲಿ ದೂರುಗಳು ಬಂದಿಲ್ಲ ನಮಗೆ ಯಾವುದು. ಸರ್, ಈಗ ಸಾವಿರಾರು ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿದ್ದು ಆ ಹಣ ಎಲ್ಲಿ ಬಳಕೆಯಾಗಿದೆ ಮತ್ತು ಅದು ಹಣ ಅದನ್ನೇ ಅದು ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲಿ ಆಗಿದೆ ಏನಾಗಿದೆ ಅದನ್ನು ಅದು ತನಿಖೆ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು. ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಅದನ್ನು ತನಿಖೆ ಮಾಡಿದ್ಮೇಲೆ ನಾವು ಅದನ್ನು ವಿವರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆ ತಮಗೆ ವಿವರವಾಗಿ ನೀಡುತ್ತಾರೆ. ಲೋನ್ ಅಗ್ರಿಮೆಂಟ್ ಒಂದು ಮುಖಾಂತರವಾಗಿ ಸಾಕಷ್ಟು ಜನರಿಂದ ಅವರು ಲೋನ್ ರೂಪದಲ್ಲಿ ನಾವು ತೊಗೊಳ್ತೀವಿ ಅಂತ ಹೇಳಿ ಹಣವನ್ನು ತೊಗೊಂಡಿದ್ದಾರೆ. ಕೆಲವೊಂದು ಆ್ಯಪಲ್ಲಿ ಸಹಿತ ನಾವು ನೋಡ್ಕೊಂಡಿದ್ದೀವಿ. ಅದು ಎಷ್ಟು ರೂಪದಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ, ಎಷ್ಟು ಕ್ಯಾಶ್ ರೂಪದಲ್ಲಿ ನೋಡ್ಕೊಂಡಿದ್ದಾರೆ ಅನ್ನೋದನ್ನು ಏನಿದೆ ಅದು ಸ್ವಲ್ಪ ಇನ್ವೆಸ್ಟಿಗೇಷನ್ ಆದಮೇಲೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗ್ತದೆ. ಸರ್, ಎಷ್ಟು ಜನ ಇದ್ದಾರೆ?
ಅಂದಾಜು ಇಲ್ಲ, ನಾವು ವೆರಿಫೈ ಮಾಡಿದ್ವಿ. ನೀವು ಉಲ್ಲೇಖ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.